ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಗೈಸ್. ಸೊ ಗೈಸ್, ನಾವು ಇವತ್ತು ಈ ವಿಡಿಯೋದಲ್ಲಿ ನಾವು ಗಣಿತ ಮುಖ್ಯವಾದ ಪೇಪರ್ ಅಂದರೆ ನಮ್ಮ ಗಣಿತ ಪೇಪರಲ್ಲಿ ನಾವು 27ನೇ ಪ್ರಶ್ನೆ ಯಾವ್ದು ಬರುತ್ತೆ ಅಂತ ನಾವು ನೋಡೋಣ ಇವತ್ತು. ಸೊ ನಾವು ಆ 27ನೇ ಪ್ರಶ್ನೆ ಏನು ಬರುತ್ತೆ, ಮತ್ತೆ ಯಾವ ಥರ ಬರುತ್ತೆ, ಮತ್ತೆ ಹೇಗೆ ಬರುತ್ತೆ, ಮತ್ತೆ ನಾವು ಅದರದ್ದು ಆನ್ಸರ್ ನಾವು ಹೇಗೆ ಕಂಡುಹಿಡಿಬೇಕು ಅಂತ ಕೂಡ ನಾವು ನೋಡೋಣ. ಸೊ ಗೈಸ್, ಈಗ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್ ದ ವಿಡಿಯೋ ಗೈಸ್. ಸೊ ಗೈಸ್, ಇಲ್ಲಿ ನೀವು ನೋಡ್ಬೋದು, ನಾವು 27ನೇ ಪ್ರಶ್ನೆಯನ್ನ ಇಲ್ಲಿ ಏನ್ ಕ್ವಶನ್ ಪೇಪರ್ ಅಲ್ಲಿ ಪ್ರಶ್ನೆ ಕೊಟ್ಟಿರ್ತಾರಲ್ವಾ ಗೈಸ್, ಸೊ ನಾವು ಅದೇ ರೀತಿಯಾಗಿ ನಾವು ಇಲ್ಲಿ ಬೋರ್ಡ್ ಮೇಲೆ ಬಿಡಿಸಿದೀವಿ. ಸೊ ಇಲ್ಲಿ ನೀವು ನೋಡಬಹುದು, ಕೆಳಗಿನ ಆವೃತ್ತ ವಿತರಣಾ ಪಟ್ಟಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ. ವರ್ಗಾಂತರ ಮೇಲ್ಗಡೆ ಕೊಟ್ಟಿದ್ದಾರೆ, ಆವೃತ್ತ ಕೆಳಗಡೆ ಕೊಟ್ಟಿದ್ದಾರೆ. ಅಲ್ಲಿ ಪ್ರಶ್ನೆ ಒಳಗೆ ಎಲ್ಲ ಇರುತ್ತೆ, ನಾವು ಬರೀ ಅದನ್ನ ಬಿಡಿಸ್ಬೇಕಿಷ್ಟೇ. ನಾವು ಅದು ಹೇಗೆ ಬಿಡಿಸ್ಬೇಕಂತ ನಾವು ನೋಡೋಣ. ಸೊ ವರ್ಗಾಂತರ ಒಳಗೆ ಏನಿದೆ, 10, 20, 20, 30, 30, 40, 40, 50, 50, 60 ತಕ್ಕ ಲಾಸ್ಟ್ ಇದೆ. ಇಲ್ಲಿ 60 ಲಾಸ್ಟ್ ಇದೆ ಗೈಸ್. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ 60 ಲಾಸ್ಟ್ ಆಗಿದೆ. ಇಲ್ಲಿ ಆವೃತ್ತಕ್ಕೆ ಬಂದ್ರೆ ಇಲ್ಲಿ 10, 20 ಕೆಳಗಡೆ 2 ಇದೆ, 20, 30 ಕೆಳಗಡೆ 3 ಇದೆ, 30, 40 ಕೆಳಗಡೆ 5 ಇದೆ, 40, 50 ಕೆಳಗಡೆ 7 ಇದೆ, 50, 60 ಕೆಳಗಡೆ 3 ಇದೆ. ಸೊ ನಾವು ಈ ಕ್ವಶನ್ ಹೇಗೆ ಬಿಡಿಸ್ಬೇಕಂತ ನಾವು ನೋಡೋಣ. ಈಗ ಫಸ್ಟ್ ನಾ ಹೇಳ್ತಾ ಹೋಗ್ತೀನಿ, ಆ ಸ್ಟೆಪ್ ವೈಸ್ ನೀವು ಬಿಡಿಸ್ತಾ ಹೋಗ್ಬೇಕಿಷ್ಟೇ. ಸೊ ತಡ ಮಾಡದೆ ಈ ಕ್ವಶನ್ ಈಗ ನಾವು ಬಿಡಿಸೋಣ ಗೈಸ್. ಲೆಟ್ ಸಿ. ಸೊ ಗೈಸ್, ನಾವು ಇಲ್ಲೊಂದು ಬಾಕ್ಸ್ ನ ನಾವು ಕ್ರಿಯೇಟ್ ಮಾಡ್ಕೊಂಡಿದೀವಿ. ನೀವು ನೋಡ್ಬೋದು ಆ ಬಾಕ್ಸ್ ನ. ಸೊ ಇದರಲ್ಲಿ ನಾವು ಏನು ಚೇಂಜಸ್ ಮಾಡಿಲ್ಲ ಗೈಸ್. ಸೊ ಅದು ಹೇಗಿದೆ ಅಂತ ನಾವು ಹಾಗೆ ಬರ್ದಿದೀವಿ. ಇಲ್ಲಿ ವರ್ಗಾಂತರ ಎತ್ತಂತು. ಸೊ ನಾವು ಇಲ್ಲಿ 10 ಮತ್ತೆ 20 ನ ನೋಡಬಹುದು. 20, 30, 30, 40, 40, 50, 50, 60. ಸೊ ಇಲ್ಲಿ ಆವೃತ್ತ ಅಂತ ಇದೆ ಗೈಸ್. ಇಲ್ಲಿ ಏನಿದೆ, ಆವೃತ್ತ ಅಂತ ಇದೆ. ಸೊ ಇಲ್ಲಿ ನೋಡಬಹುದು 2, 3, 5, 7, 3 ಎಲ್ಲ ಸೇಮ್ ಇರೋದು ಗೈಸ್. ನಾವು ಏನು ಚೇಂಜ್ ಮಾಡಿಲ್ಲ. ಸೊ ಮತ್ತೆ ನಾವು ಎಕ್ಸ್ಟ್ರಾ 2 ಬಾಕ್ಸ್ ನಾವು ಕ್ರಿಯೇಟ್ ಮಾಡಿದ್ದೀವಿ. ಸೊ ಇದು ಎದಕ್ಕೆ ಬರುತ್ತೆ ಅಂತ ನಾವು ಹೇಳ್ತೀವಿ. ನೋಡಿ, ಇಲ್ಲಿ ಇದು 10 ಮತ್ತೆ 20 ಇದೆ. ನೋಡಿ, 10 ಪ್ಲಸ್ 20 30 ಆಯ್ತು. 30 ಡಿವೈಡೆಡ್ ಬೈ 2 ಅರ್ಥ ಆಗ್ತಾ ಇದೆ ಗೈಸ್. 30 ಡಿವೈಡೆಡ್ ಬೈ ನಾವು 2 ಏನಕ್ಕೆ ಮಾಡಿದ್ವಿ ಅಂದ್ರೆ, ಇದು 10 ಪ್ಲಸ್ 20 ನಾವು ಕೂಡಿಸಿದ್ರೆ ನಮಗೆ 30 ಆನ್ಸರ್ ಬರುತ್ತೆ. ನಾವು 30 ಡಿವೈಡೆಡ್ ಬೈ 2 ಅಂದ್ರೆ 30 ನ ಅರ್ಧ ಭಾಗ ಮಾಡೋದು. ಸೊ 30 ಅರ್ಧ ಭಾಗ ಮಾಡಿದ್ರೆ ನಮ್ಗೆ ಇಲ್ಲಿ ಆನ್ಸರ್ ಏನು ಸಿಗುತ್ತೆ, 15. ಸೊ ಆ 15 ನ ನಾವು ಇಲ್ಲಿ ಬರೆಯೋದು. ಸೊ ನಾವು ಈ ಕಾಲಮ್ ನ ನಾವು ಏನಂತ ಅಂತೀವಿ ಅಂದ್ರೆ xi ಅಂತ ಅಂತೀವಿ ನಾವು ಈ ಕಾಲಮ್ ನ. ಇಸ್ ಇಟ್ ಕ್ಲಿಯರ್ ಗೈಸ್? ಸೊ 20 ಪ್ಲಸ್ 30 50, ಅದನ್ನ ಅರ್ಧ ಮಾಡೋಣ. 25 ಆಯ್ತು. 30 ಪ್ಲಸ್ 40 70, ಅದನ್ನ ಅರ್ಧ ಮಾಡೋಣ. 35 ಆಯ್ತು. 40 ಪ್ಲಸ್ 50 ಅದನ್ನ ಅರ್ಧ ಮಾಡೋಣ. 45 ಆಯ್ತು. 50 ಪ್ಲಸ್ 60 110 ಆಯ್ತು ಗೈಸ್. ಅದನ್ನ ಅರ್ಧ ಮಾಡೋಣ. 55 ಆಯ್ತು. ಸೊ ನಾವು ಎಕ್ಸೈಡ್ ಕಾಲಮ್ ನ ನಾವು ತುಂಬಿದೀವಿ. ಸೊ ಇಲ್ಲಿ ಯಾವ ಕಾಲಮ್ ಬರುತ್ತೆ ಅಂತ ನಾವು ಹೇಳ್ತೀವಿ. ನೋಡಿ, ಈ ಕಾಲಮ್ ಹೆಸರು FI XI. ಈ ಕಾಲಮ್ ನ ನಾವು FI ಮತ್ತೆ XI ಅನ್ನು ಹಾಗೆ ನಾವು ಕರಿತೀವಿ. ಸೊ ನಾವು ಇಲ್ಲಿ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ಆವೃತ್ತ ಮತ್ತು XI ಅಂತ ಇದೆ. ಸೊ ನಾವು ಇದನ್ನ ಇಂಟು ಮಾಡಬೇಕು, ಅಂದ್ರೆ ಗುಣಿಸ್ಬೇಕು. ಅಂದ್ರೆ ಈಗ 15 ಇಂಟು 2 30 ಆಯ್ತು ಗೈಸ್. 15 ಇಂಟು 2 30. ಸೊ ನಾವು ಈ 30 ನ ನಾವು ಬರೆಯೋಣ ಇಲ್ಲಿ. ಸೊ 25 ಇಂಟು 3 75 ಆಯ್ತು ಗೈಸ್. ಸೊ ಆಮೇಲೆ 35 ಇಂಟು 5 35 ಇಂಟು 5. ಇಲ್ಲಿ ನೋಡಿ, ಈ 5 ನ ತೆಗೆದುಬಿಡಿ, 30 ಇದೆ ಇಲ್ಲಿ. ಈ ಸುಮ್ಮನೆ ಹೀಗೆ ಬಂದ್ಬಿಟ್ಟು 35 ಇಂಟು 5 ಅದನ್ನೆಲ್ಲ ಮಾಡ್ಬಿಡಿ. ಇದು ಎಷ್ಟಿದೆ, 35. ಸೊ ಈ 5 ನ ತೆಗೆದುಬಿಡಿ, 30 ಉಳಿತು. 30 ಇಂಟು 5 150. 150 ಆದ್ಮೇಲೆ 5 ಇಂಟು 5 25. 150 ಪ್ಲಸ್ 25 ನ ನೀವು ಕೂಡಿಸಿ 175. ಸೊ ನಾವು ಅದೇ 175 ನ ನಾವು ಇಲ್ಲಿ ಬರೋಣ. ಅದೇ ನಾವು 30 ಮತ್ತೆ 75 ನ ನಾವು ಇಲ್ಲಿ ಬರ್ತೀವಿ. ನಾವು 5 ಕೆಳಗಡೆ 5 ನ ಬರೋಣ, 7 ಕೆಳಗಡೆ 7 ನ ಬರೋಣ, 1 ಸೈಡ್ ಬರೋಣ. ಏನಕ್ಕೆ ನಮಗೆ ಕೂಡಿಸೋದಕ್ಕೆ ಸುಲಭವಾಗಿ ಬರುತ್ತೆ, ಅದರ ಸಲುವಾಗಿ. ಸೊ ಇಲ್ಲಿ 45 ಇಂಟು 7
ಇಲ್ಲಿ 45 into 7 ಕೊಟ್ಟಿದ್ದಾರೆ. 4 7 ನಾವು ತಗೋಣ. 4 7 28. 4 7 28. 280. 5 7 5 7 35. ಈಗ 280 ಪ್ಲಸ್ 35. 280 ಗೆ ಪ್ಲಸ್ 30 ನ ಮಾಡಿ 310. 310 ಪ್ಲಸ್ 5. ಯೋಚನೆ ಮಾಡಿ ಗೈಸ್, ಯೋಚನೆ ಮಾಡಿಬಿಟ್ಟು ಅದರ ಆನ್ಸರ್ ಏನು ಬರುತ್ತೆ ಅಲ್ವಾ ಅದನ್ನ ಕಮೆಂಟ್ ಅಲ್ಲಿ ಹಾಕಿ. 310 ಪ್ಲಸ್ 5 ಎಷ್ಟಂದ್ರೆ 315. ಸೊ ನಾವು ಇಲ್ಲಿ ಏನ್ ಮಾಡೋಣ 315. ಸೊ 55 into 3. 55 into 3 ನಮ್ಗೆ ತುಂಬಾ ಈಸಿ. 150 ಇಲ್ಲೇ ಆಯ್ತು. 15 ನಾವು ಕೂಡ್ಸೋಣ 165 ಬಂದ್ಬಿಡೋಣ. ಸೊ ಈಗ ನಾವು ಇಲ್ಲಿ ಆವೃತ್ತ ಅಂತ ಇದೆ. ಇಲ್ಲಿ ನೀವು ನೋಡಬಹುದು ಇಲ್ಲಿ ಆವೃತ್ತ ಅಂತ ಇದೆ. ನಾವು ಇದನ್ನ ಈಗ ಪ್ಲಸ್ ಮಾಡೋಣ. 2 plus 3 5. 5 plus 5 10. 10 plus 7 17. 17 plus 3 20. ಸೊ ಇಲ್ಲಿ ನಾವು ಈಗ 20 ನ ಬರೆಯೋಣ. ನಮ್ಮ ಆವೃತ್ತ ಎಷ್ಟು 20 ಇಸ್ಕೊಂಡು ಇದೆ ಗೈಸ್. ಇದು xi ನ ನಾವು ಮರ್ಬಿಡೋಣ. ಈಗ xi ಮರ್ಬಿಡಿ. ಈಗ fi xi ನ ನಾವು ತಲೆಯಲ್ಲಿ ಇಟ್ಕೊಳ್ಳೋಣ. ಇಲ್ಲಿ ಏನಿದೆ 30 75 175 315 165. ಇಲ್ಲಿ 5 5 5 5 4 ಇದೆ ಅಂದ್ರೆ 20. ಎರಡು ಕೈಯಲ್ಲಿ ಹಾಕಿ ಇಲ್ಲಿ 20 3 7 10 10 17 17 17 plus 3 ಇಲ್ಲಿ 1 ಇದೆ. ಇಲ್ಲಿ 2 ನ ತಗೊಳ್ಳಿ. 17 plus 3 20 26. ಮತ್ತೆ ಅದನ್ನೇ ಮತ್ತೆ ಇಲ್ಲೊಂದು ಎರಡು ಕೈಲ. ಸೊ ಇಲ್ಲಿ 2 plus 1 3. 3 plus 3 6 7. ಇಲ್ಲಿ 760 ಆಯ್ತು. 760. ಸೊ ಇಲ್ಲಿ ಸೈಡ್ ನ ಇದನ್ನ ನಾವು ಇರೇಸ್ ಮಾಡೋಣ ಈಗ. ಸೊ ಗೈಸ್ ನೀವು ನೋಡಬಹುದು ನಾವು ಈ ಪಾರ್ಟ್ ನ ಕ್ಲಿಯರ್ ಮಾಡಿದೀವಿ. ಸೊ ನಾವೀಗ ಈ ಟಾಪಿಕ್ ಬರೋಣ. ಸೊ ಈ ಟಾಪಿಕ್ ಅಲ್ಲಿ ನಮಗೆ ಮೇನ್ ಇಂಪಾರ್ಟೆಂಟ್ಲಿ ಈಗ ನೆಕ್ಸ್ಟ್ ಟಾಪಿಕ್ ಹೋಗ್ಬೇಕಂದ್ರೆ ನಮ್ಗೆ ಸೂತ್ರ ಈಸ್ ಮೇನ್ ಇಂಪಾರ್ಟೆಂಟ್. ಅಂದ್ರೆ ಈಗ ಸೂತ್ರ ಏನಿದೆ ಅಲ್ವಾ ಆ ಸೂತ್ರನ ನಾವು ಇಟ್ಕೊಂಡ್ಬಿಟ್ಟು ನಾವು ಇಲ್ಲಿ ಅಕೌಂಟ್ ನಾವು ಬಿಡಿಸ್ಬೇಕು. ಸೊ ಆ ಸೂತ್ರ ಏನಿದೆ ಅಂತ ನಾನು ಹೇಳ್ತೀನಿ, ಅದನ್ನ ನೀವು ನೋಟ್ ಮಾಡ್ಕೊಳ್ಳಿ ಗೈಸ್. ಸೊ ನಾನು ಈಗ ಬೋರ್ಡ್ ಮೇಲೆ ಬರ್ಸ್ತಾ ಇದ್ದೀನಿ. ಸೂತ್ರ ನೋಡಿ, E of I xi divided by E f i. ಇವನೇನಪ್ಪ ಇಲ್ಲಿ E f i xi ಇದೆ, ಇಲ್ಲಿ ಮತ್ತೆ E f i ಅಂತ ಇದೆ. ಇಲ್ಲಿ f i ನೇ ಬಂದಿಲ್ಲ, ಇಲ್ಲಿ ಬರೇ f i ಮತ್ತೆ xi ಬಂದಿದೆ, E ನು ಬಂದಿಲ್ಲ. ಅಂದ್ರೆ ಈ ಕನ್ಸಿಡರ್ ಡಿವೈಡ್ ಗೈಸ್ ನೀವು f i ಅಂತ ಇದೆ ಇಲ್ಲಿ ಕೆಳಗಡೆ. f i ಅಂದ್ರೆ ಏನಂದ್ರೆ ಆವೃತ್ತ. ಆವೃತ್ತಕ್ಕೆ ಏನಂತೀವಿ ನಾವು f i ಅಂತ ಅಂತೀವಿ. ಸೊ ನಾವು ಈ ಫೇಸ್ ನ ನಾವು ಇಲ್ಲಿ ತುಂಬೋಣ. ಇಸ್ಕೊಂಡು ಹಾಕೋಣ ನಾವು ಇಲ್ಲಿ ಎಫ್ ಐ ಎಕ್ಸ್ ಐ ಈ ನಾ ಮರ್ಬಿಡಿ. ಈಗ ಎಫ್ ಐ ಎಕ್ಸ್ ಐ ಇಲ್ಲಿ ಎಫ್ ಐ ಎಕ್ಸ್ ಐ ಏನಿದೆ 760. ಟೋಟಲ್ ಏನಿದೆ 760. ನಾವು ಇಲ್ಲಿ 760 ನ ಬರೆಯೋಣ. ಡಿವೈಡೆಡ್ ಬೈ ಇ ಎಫ್ ಐ. ನಾನು ಹೇಳಿದೆ ಅಲ್ವಾ ಈ ನಾ ಮರ್ಬಿಡಿ. ಎಫ್ ಐ ಏನಿದೆ ಇಲ್ಲಿ ಆವೃತ್ತದಲ್ಲಿ 20. ನಾವು 20 ನ ನಾವು ಇಲ್ಲಿ ಬರ್ಕೊಳ್ಳೋಣ. ಸೊ ಇದನ್ನ ನಾವು ಕಡ್ತ ಹೊಡೆಯೋಣ. ಕಡ್ತ ಹೇಗೆ ಹೊಡಿಬೇಕಂದ್ರೆ ಇದು 0 ಮತ್ತೆ 0 ಕ್ಯಾನ್ಸಲ್ ಆಯ್ತು. 2 ಒಂದೇ 2 ಮೂರಲೆ 2 ಮೂರಲೆ 6 ಒಂದು ಉಳಿತು. ಇಲ್ಲಿ 16 ಆಯ್ತು. 2 ಎಂಟ್ಲೆ 16. ಸೊ ಇಲ್ಲಿ ನಾವು ಕೆಳಗಡೆ ಯಾವುದು ಸಂಖ್ಯೆ ಎಲ್ಲ ನಾವು ಇನ್ನೊಂದು ಕಡ್ತ ಹೊಡಿಬೇಕಂದ್ರೆ ಸೊ ಅವಾಗ ಆನ್ಸರ್ ಏನ್ ಬರುತ್ತೆ 38. ಸೊ ಗೈಸ್ ಈ ಲೆಕ್ಕದ ಆನ್ಸರ್ 38. ಸೊ ಗೈಸ್ ನಾವು ಈ ವಿಡಿಯೋನ ನಾವು ಈಗ ಇಲ್ಲೇ ಎಂಡ್ ಮಾಡ್ತಾ ಇದೀವಿ. ನಾನು ಅನ್ಕೊಂಡಿದ್ದೀನಿ ನಿಮಗೆ ಈ ಲೆಕ್ಕ ನಿಮ್ಗೆ ತಿಳಿದಿರ್ಬೋದೆಂದು. ಸೊ ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಹ್ಯಾವ್ ಎ ನೈಸ್ ಡೇ.